ಸಂಭ್ರಮ ಜೋರಾಗಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ಕ್ರೈಸ್ತ ಬಾಂಧವರು ಏಸುವಿನ ಜಪ ಮಾಡ್ತಿದ್ದಾರೆ. ಎಲ್ಲ ಚರ್ಚ್ಗಳಲ್ಲೂ ಕೂಡ ಇವತ್ತು ಏಸು ಜಪ ಆಗ್ತಾ ಇದೆ. ಕ್ರೈಸ್ತ ಬಾಂಧವರಿಂದ ದೊಡ್ಡ ಮಟ್ಟದ ಸಂಭ್ರಮ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶ್ವದಾದ್ಯಂತಲೂ ಕೂಡ ಇವತ್ತು ಕ್ರಿಸ್ಮಸ್ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಕ್ರೈಸ್ತ ಬಾಂಧವರಿಂದ. ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ಕ್ರೈಸ್ತ ಬಾಂಧವರು ಏಸುವಿನ ಜಪ ಮಾಡ್ತಿದ್ದಾರೆ. ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲೂ ನಿನ್ನೆಯಿಂದಲೇ ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿದೆ. ಐಟಿ ಸಿಟಿ ಬೆಂಗಳೂರಿನ ಚರ್ಚ್ಗಳಲ್ಲೂ ಕೂಡ ವಿಶೇಷ ಪ್ರಾರ್ಥನೆಗೆ ಸಕಲ ಸಿದ್ಧತೆಗಳು ಕ್ರೈಸ್ತ ಬಾಂಧವರಿಂದ. ಸಿಲಿಕಾನ್ ಸಿಟಿಯಲ್ಲೂ ನಿನ್ನೆಯಿಂದಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ. ರಾಜ್ಯದಲ್ಲೂ ಕ್ರೈಸ್ತ ಬಾಂಧವರಿಂದ ಏಸು ಕ್ರಿಸ್ತನ ಜಪ ಆಗ್ತಾ ಇದೆ. ಚರ್ಚ್ಗಳಲ್ಲೂ ಕೂಡ ವಿಶೇಷ ಪ್ರಾರ್ಥನೆಗೆ ಸಿದ್ಧತೆಗಳಾಗ್ತಾ ಇದೆ. ಸಿಲಿಕಾನ್ ಸಿಟಿ ಕೂಡ ಇವತ್ತು ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಕ್ರಿಸ್ಮಸ್ ಹಬ್ಬ ಬಂದ್ರೆ ಕ್ರೈಸ್ತ ಬಾಂಧವರು ಎಲ್ಲ ಚರ್ಚ್ಗಳಿಗೆ ಹೋಗೋದು, ವಿಶೇಷವಾಗಿ ಪ್ರಾರ್ಥನೆ ಮಾಡೋದು, ಸೆಲೆಬ್ರೇಟ್ ಮಾಡೋದು ಎಲ್ಲವನ್ನೂ ಕೂಡ ನಾವು ಗಮನಿಸ್ತೀವಿ. ಸೊ ಇವತ್ತು ಬೆಂಗಳೂರಿನ ಚರ್ಚ್ಗಳಲ್ಲಿ ಯಾವ ರೀತಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಅಜಯ್? ಖಂಡಿತವಾಗ್ಲೂ ಶ್ರುತಿ, ಏನಂತಂದರೆ ಇವತ್ತೊಂದು ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು ಕ್ರೈಸ್ತ ಧರ್ಮದ ಜನರಿಗೆ. ಯಾಕಂದರೆ ಅವರು ಈ ಒಂದು ಹಬ್ಬವನ್ನು ಸಾಕಷ್ಟು ಸಡಗರದಿಂದ ಆಚರಣೆ ಮಾಡ್ತಾರೆ. ಸೊ ಹೀಗಾಗಿ ಇವತ್ತು ಕೂಡ ಎಲ್ಲರೂ ಕೂಡ ಈಗಾಗಲೇ ಚರ್ಚ್ಗಳಿಗೆ ಬೆಳಗಿಂದನೂ ಕೂಡ ಈಗಾಗಲೇ ಭೇಟಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಇಲ್ಲಿ ಈಗಾಗಲೇ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇರೋದನ್ನು ಕೂಡ ಈಗಾಗಲೇ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ ಒಂದು 6ರಿಂದ ಮತ್ತು 7 ಗಂಟೆಯಿಂದನೂ ಕೂಡ ಈಗಾಗಲೇ ಎಲ್ಲ ಕ್ರೈಸ್ತ ಧರ್ಮದ ಜನರು ಕೂಡ ಈಗಾಗಲೇ ಬಂದು ಅವರ ಒಂದು ಪವಿತ್ರವಾದಂತಹ ಚರ್ಚಲ್ಲಿ ಈಗಾಗಲೇ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇನ್ನು ಫಾದರ್ ಕೂಡ ಇಲ್ಲಿ ಬಂದಿರುವಂಥದ್ದು. ಅವರು ಕೂಡ ಅವರ ಪ್ರಾರ್ಥನೆಯ ಜೊತೆಗೆ ಅವರ ಒಂದು ವಿಚಾರಧಾರೆಗಳನ್ನು ಕೂಡ ಇಲ್ಲಿ ಜನರಿಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ನಾವು ಕೂಡ ಈಗ ಬೆಂಗಳೂರಿನ ಒಂದು ಹಡ್ಸನ್ ಏನು ಸರ್ಕಲ್ ಬಳಿ ಇರುವಂಥ ಒಂದು ಚರ್ಚ್ನಲ್ಲಿ ಕೂಡ ಇರುವಂಥದ್ದು. ಇಂದು ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇನ್ನು ಪ್ರತಿಯೊಂದು ಕಡೆ ಕೂಡ ಲೈಟಿಂಗ್ಸನ್ನು ಬಿಟ್ಟು ಮಧು ಗಿರಣಗೀತಿ ಅಂತ ಈಗಾಗಲೇ ಎಲ್ಲ ಒಂದು ಚರ್ಚನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಸಾಕಷ್ಟು ಜನರು ಕೂಡ ಬರುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ಸೊ ಹೀಗಾಗಿ ಎಲ್ಲ ಚೇರ್ಗಳನ್ನು ಕೂಡ ಈಗಾಗಲೇ ಹಾಕಿ ಬರುವಂತಹ ಏನು ಜನರಿಗೆ ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಒಂದು ಅರೇಂಜ್ಮೆಂಟನ್ನು ಕೂಡ ಈಗಾಗಲೇ ಇಲ್ಲಿ ಮಾಡಿರುವಂಥದ್ದು. ಇದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಬೆಂಗಳೂರಿನ ಎಲ್ಲ ಚರ್ಚ್ಗಳಲ್ಲೂ ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಯಾಕಂತಂದರೆ ಆ ಬಿಗಿ ಪೊಲೀಸು ಬಂದೋಬಸ್ತ್ ಇರುವಂಥದ್ದು, ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಇಲ್ಲಿ ಸೂಕ್ಷ್ಮವಾದಂಥ ಪ್ರದೇಶಗಳಲ್ಲೂ ಕೂಡ ಅಷ್ಟೇ KSRPಗಳನ್ನ ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಯಾಕಂತಂದರೆ ಟ್ರಾಫಿಕ್ಕು ಜಾಮ್ ಉಂಟಾಗಬಾರ್ದು ಮತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಪ್ರತಿಯೊಂದು ಚರ್ಚ್ಗಳ ಹತ್ರನೂ ಕೂಡ ಈಗಾಗಲೇ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಸಹ ಮಾಡಲಾಗಿರುವಂಥದ್ದು. ಇನ್ನು ಇವತ್ತು ರಾತ್ರಿ 10ರಿಂದ 12 ಗಂಟೆವರೆಗೂ ಕೂಡ ಈಗಾಗಲೇ ಕಮಿಷನರ್ ಕೂಡ ಈಗಾಗಲೇ ಪರ್ಮಿಷನ್ನು ಸಹ ಕೊಟ್ಟಿರುವಂಥದ್ದು. ಎಲ್ಲರೂ ಕೂಡ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಅವರು ಕೂಡ ಒಂದು ರೀತಿ ಹೋಗಿ ಕಮಿಷನರ್ ಬಳಿ ಒಂದು ರೀತಿ ಮನವಿಯನ್ನು ಕೂಡ ಮಾಡಿದರು. ಸೊ ಹೀಗಾಗಿ ಇವತ್ತು ರಾತ್ರಿ 12 ಗಂಟೆವರೆಗೂ ಕೂಡ ಈಗಾಗಲೇ ಒಂದು ರೀತಿ ಪ್ರಾರ್ಥನೆ ಸಲ್ಲಿಸೋದಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಸಹ ನೀಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು. ಶ್ರುತಿ, ಅದರ ಕಡೆ ಅಜಯ್, ಕರೋನಾ ಕರಿನೆರಳು ಬೇರೆ ಇದೆ. ಸೊ ರಾಜ್ಯದಲ್ಲಿ ಮೊನ್ನೆ ಹೋಲಿಸಿದ್ರೆ ನಿನ್ನೆ ಸ್ವಲ್ಪ ಜಾಸ್ತಿನೇ. ಅದರಲ್ಲೂ ಬೆಂಗಳೂರು ಒಂದು ರೀತಿಯಾಗಿ ಕರೋನಾಗೆ ಹಾಟ್ಸ್ಪಾಟ್ ಆದಂತ ಆಗ್ಬಿಟ್ಟಿದೆ. ಸೊ ಈ ಕೊರೋನಾ ವಿಚಾರಕ್ಕೆ ಬಂದ್ರೆ ಸೇಫ್ಟಿ ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋಕೆ, ಮಾರ್ಗಸೂಚಿಯನ್ನು ರಿಲೀಸ್ ಮಾಡೋದಕ್ಕೆ ಸರ್ಕಾರ ಒಂದ್ ಕಡೆ ಮೀನಾಮೇಷ ಎಣಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಸೊ ಈ ಕೋವಿಡ್ ವಿಚಾರಕ್ಕೆ ಬಂದ್ರೆ ಸೇಫ್ಟಿ ಪರ್ಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಶರತ್, ಏನಂತಂದರೆ ಈಗಾಗಲೇ ರಾಜ್ಯಾದ್ಯಂತ ಈಗಾಗಲೇ ಕರೋನಾ ಅನ್ನೋದು ಈಗಾಗಲೇ ಸದ್ದು ಮಾಡ್ತಾ ಇರುವಂಥದ್ದು. ಮತ್ತು ಸೊ ಹೀಗಾಗಿ ಇವತ್ತು ಒಂದು ರೀತಿ ಹಬ್ಬ ಇರೋದ್ರಿಂದಾಗಿ ಕೆಲವೊಂದು ಚರ್ಚ್ಗಳಲ್ಲೂ ಕೂಡ ಅಂದರೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಈಗಾಗಲೇ ಕೊಡಲಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಜನರು ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಈಗ ನಾವು ಕೂಡ ದೃಶ್ಯದಲ್ಲಿ ತೋರಿಸಿದ್ವಿ, ಒಳಗಡೆನೂ ಕೂಡ ಸಾಕಷ್ಟು ಜನರು ಈಗಾಗಲೇ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಒಳಗೆ ಎಲ್ಲರೂ ಕೂಡ ಒಂದು ರೀತಿ ರಶ್ ಆಗಬಾರ್ದು, ಎಲ್ಲರೂ ಒಂದೇ ಕಡೆ ಕೂಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಲೇ ಈಗಾಗಲೇ ಚೇರ್
ಬ್ಯಾರಿಯರ್ಗಳನ್ನು ಕೂಡ ಈಗಾಗಲೇ ಹಾಕಿರುವಂಥ ಒಂದು ಜಾಗಗಳನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಯಾಕಂತಂದರೆ ನೀವು ಹೇಳಿದಾಗೆ ಒಂದು ರೀತಿ ಕರೋನಾ ಒಂದು ಆತಂಕ ಕೂಡ ಇರುವಂಥದ್ದು. ಸೊ ಹೀಗಾಗಿ ಹೊರಗಡೆನೂ ಕೂಡ ಕೆಲವೊಬ್ಬರು ಬಂದು ಭಕ್ತಾದಿಗಳಿಲ್ಲಿ ನಿಲ್ಲಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದಾಗಿ, ಇಲ್ಲಿ ಕೂತ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಒಳಗೆ ಈಗಾಗಲೇ ಸಂಪೂರ್ಣವಾಗಿ ಫಿಲ್ ಆಗಿರುವಂಥದ್ದು. ಸೊ ಹೀಗಾಗಿ ಹೊರಗಡೆನೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಚರ್ಚಲ್ಲೂ ಕೂಡ ಈಗಾಗಲೇ ಒಂದು ರೀತಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರುವಂಥದ್ದು, ಕೆಲವೊಬ್ಬರಿಗೆ ಮಾಸ್ಕ್ಗಳನ್ನು ಕೂಡ ಹಾಕೊಂಬರೋದಕ್ಕೆ, ಮತ್ತು ಇಲ್ಲಿ ಬರ್ತಾ ಇದ್ದಂಗೆ ಸ್ಯಾನಿಟೈಸರ್ ಕೂಡ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಒಳಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಕರೋನಾ ಒಂದು ಕಟ್ಟೆಚ್ಚರ ಕೂಡ ಇರುವಂಥದ್ದು. ಸೊ ಹೀಗಾಗಿ ಹಬ್ಬದ ಒಂದು ವಾತಾವರಣನ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದಾಗಿ ಅದಕ್ಕೊಂದು ರೀತಿ ಆಲ್ಟರ್ನೇಟ್ ಮಾರ್ಗಸೂಚಿಗಳನ್ನು ಕೂಡ ಈಗಾಗಲೇ ಚರ್ಚ್ನವರು ಕೂಡ ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.